ನಮಸ್ಕಾರ ಸ್ನೇಹಿತರೆ, ಮತ್ತೆ ನಿಮಗೆಲ್ಲ ಕನ್ನಡ ಊಟಕ್ಕೂ ಚಾನಲ್ಗೆ ಸ್ವಾಗತ. ಹೋದ ವಿಡಿಯೋದಲ್ಲಿ ನಾವು ಆಕ್ಷನ್ ಅನಿಮೆಗಳ ಬಗ್ಗೆ ನೋಡಿದ್ವಿ. ಆ ವಿಡಿಯೋನ ನೋಡಬೇಕಂದ್ರೆ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಆದರೆ ಇವತ್ತು ನಾವು ಮಾಡರ್ನ್ ಜನರೇಷನ್ನಲ್ಲಿ ಫೇಮಸ್ ಆಗಿರುವಂಥ ಅನಿಮೆಗಳ ಬಗ್ಗೆ ನೋಡೋಣ. ಇವೆಲ್ಲ ಇಂಟರ್ನೆಟ್ನಲ್ಲಿ ಧೂಳು ಎಬ್ಸಿರುವಂಥ ಮತ್ತು ನೆಕ್ಸ್ಟ್ ಜನರೇಷನ್ ಫ್ಯಾನ್ಸ್ಗಳನ್ನು ಸೃಷ್ಟಿ ಮಾಡಿರುವಂಥ ಶೋಗಳು. ಇವೆಲ್ಲ ಮಾಡರ್ನ್ ಜನರೇಷನ್ನ ಹಿಟ್ ಅನಿಮೆಗಳು. ಮತ್ತು ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಈ ಕರೆಂಟ್ ಹಿಟ್ ಫೇಮಸ್ ಅನಿಮೆಗಳನ್ನು ನೀವು ಈಗ ನಮ್ಮ ಕನ್ನಡ ಭಾಷೆಯಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು. ನಾನು ನಿಮ್ಮ ಕನ್ನಡ ಊಟಕ್ಕೂ ಬನ್ನಿ ಮೊದಲ ಮಾಡರ್ನ್ ಹಿಟ್ ಅನಿಮೆ ಜೊತೆಗೆ ವಿಡಿಯೋ ಶುರು ಮಾಡೋಣ. ಮೈ ಹೀರೋ ಅಕಾಡೆಮಿಯಾ. ಈ ಅನಿಮೆಯ ಕತೆ ಫ್ಯೂಚರ್ ವರ್ಲ್ಡ್ನಲ್ಲಿ ಸೆಟ್ ಆಗಿರುತ್ತೆ. ಅಲ್ಲಿ ಪ್ರತಿಯೊಬ್ಬರು ಕ್ವರ್ಕ್ಸ್ ಅನ್ನೋ ಸ್ಪೆಷಲ್ ಪವರ್ನ ಹೊಂದಿರ್ತಾರೆ. ಇವನು ಇಜುಕು ಮಿಡೋರಿಯಾ, ನಮ್ಮ ಕತೆ ಹೀರೋ. ಜನ ಇವನನ್ನ ಡೆಕು ಅಂತ ಕರೀತಾರೆ. ಇವನು ಬೇರೆಯವ್ರ ಥರ ಸೂಪರ್ ಪವರ್ಗಳನ್ನ ಹೊಂದಿದೆ ಕ್ವರ್ಕ್ ಇಲ್ದೆ ಹುಟ್ಟಿರ್ತಾನೆ. ಆದರೂ ಇವು ದೊಡ್ಡವನಾಗಿ ಹೀರೋ ಆಗ್ಬೇಕಂತ ಕನಸನ್ನು ಹೊಂದಿರ್ತಾನೆ. ಹಾಗೆಯೇ ಒಂದಿನ ಇವನು ತನ್ನ ಐಡಲ್ ಆದ ನಂಬರ್ 1 ಹೀರೋ ಆಲ್ಮೈಟ್ ಅನ್ನ ಭೇಟಿ ಆಗ್ತಾನೆ. ಮುಂದೆ ಆಲ್ಮೈಟ್ ಡೆಕುನ ಡಿಟರ್ಮಿನೇಷನ್ ನೋಡಿ ಅವನಿಗೆ ತನ್ನ ಕ್ವರ್ಕ್ 1/all ನ ಕೊಡ್ತಾನೆ. ಅದರಿಂದ ಡೆಕುನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಅದೇ ಜರ್ನಿನ ನಾವು ಏನ್ ಮೇಲೆ ನೋಡ್ತೀವಿ. ಡೆಕುನ ಟ್ರೈನಿಂಗ್, UA ಅಕಾಡೆಮಿಯಲ್ಲಿನ ಹೋರಾಟ, ಕ್ಲಾಸ್ಮೇಟ್ಸ್ ಜೊತೆ ಬೌಂಡ್ ಮತ್ತೆ ವಿಲನ್ಸ್ ಜೊತೆ ಹೋರಾಟ ಇವೆಲ್ಲವೂ ಡೆಕುನ ಗ್ರೋತ್ಗೆ ಸಹಾಯ ಮಾಡ್ತವೆ. ಈ ಅನಿಮೆ ತುಂಬಾ ಮೋಟಿವೇಶನಲ್, ಆಕ್ಷನ್ ಪ್ಯಾಕ್ಡ್ ಮತ್ತೆ ಎಮೋಷನಲ್ ಆಗಿದೆ. ಮೈ ಹೀರೋ ಅಕಾಡೆಮಿಯ ಮುಖ್ಯವಾಗಿ ಸೂಪರ್ ಹೀರೋ, ಆಕ್ಷನ್, ಅಡ್ವೆಂಚರ್, ಕಾಮಿಡಿ, ಡ್ರಾಮಾ, ಸ್ಕೂಲ್ ಲೈಫ್, ಸೈನ್ಸ್ ಫ್ಯಾಂಟಸಿ ಜಾನರ್ಗೆ ಸೇರುತ್ತೆ. ಈ ಅನಿಮೆ 7 ಸೀಸನ್ಸ್ನ ಹೊಂದಿದ್ದು ಇದರಲ್ಲಿ ಟೋಟಲ್ ಆಗಿ 159 ಎಪಿಸೋಡ್ಸ್ ಇದ್ದಾವೆ. ಈ ಅನಿಮೆನ ನಾವು ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಹಾಗೆಯೇ ನಮ್ಮ ಕನ್ನಡ ಭಾಷೆಯಲ್ಲಿ ಸಹ ನೋಡ್ಬೋದು. ಹಾಗಾಗಿ ನಾವು ಇದನ್ನು ಕನ್ನಡದಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು. ಇವನು ಯೂಚಿ ಇಸಾಗಿ, ಒಬ್ಬ ಫುಟ್ಬಾಲ್ ಪ್ಲೇಯರ್. ಇವನೇ ನಮ್ಮ ಹೀರೋ. ಇವನು ಕನಸು ಜಪಾನ್ಗೆ ವರ್ಲ್ಡ್ ಕಪ್ನ ಗೆಲ್ಲಿಸೋದು. ಆದರೆ ನ್ಯಾಷನಲ್ ಲೆವೆಲ್ ಕ್ವಾಲಿಫೈಯಿಂಗ್ ಮ್ಯಾಚ್ನಲ್ಲಿ ಸೋತು ಇವನು ಹೊರಗೆ ಬೀಳ್ತಾನೆ. ಇದರಿಂದ ಅವನು ತನ್ನ ಕನಸುಗಳೆಲ್ಲ ಮುರಿದೋಯ್ತು ಅಂತ ದುಃಖ ಪಡ್ತಿರೋ ಸಮಯದಲ್ಲೇ ಅವನಿಗೆ ಜಪಾನೀಸ್ ಫುಟ್ಬಾಲ್ ಯೂನಿಯನ್ನಿಂದ ಒಂದು ವಿಶೇಷ ಪ್ರಾಜೆಕ್ಟ್ಗೆ ಇನ್ವಿಟೇಷನ್ ಬರುತ್ತೆ. ಅದೇ ಬ್ಲೂ ಲಾಕ್ ಪ್ರಾಜೆಕ್ಟ್. ನಂತರ ಅವನು ಅಲ್ಲಿ ಹೋಗಿ ನೋಡಿದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಅದೇನೆಂದರೆ ಇವನ್ ಥರನೇ ಸುಮಾರು 300 ಯಂಗ್ ಫುಟ್ಬಾಲ್ ಪ್ಲೇಯರ್ಸ್ಗಳಿಗೆ ಇದೇ ರೀತಿಯಾಗಿ ಇನ್ವಿಟೇಷನ್ ಕಳಿಸಿರ್ತಾರೆ ಅಂತ. ನಂತರ ಅಲ್ಲಿ ಈ ಬ್ಲೂ ಲಾಕ್ ಪ್ರಾಜೆಕ್ಟ್ನ ಹೆಡ್ ಈಗೋ ಜಿಂಪಾಚಿ ಬರ್ತಾನೆ. ಈಗೋ ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆಲ್ಲ ವಿವರಿಸ್ತಾನೆ. ಈ 300 ಜನ ಒಬ್ಬರನ್ನೊಬ್ಬರು ಸೋಲಿಸ್ತಾ ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದು ಒಂದು ವಿಶೇಷ ಟ್ರೈನಿಂಗ್ಗೆ ಒಳಗಾಗ್ತಾರೆ. ಆ ಟ್ರೈನಿಂಗ್ನಲ್ಲಿ ಉಳಿದ 299 ಜನರನ್ನ ಸೋಲಿಸಿ ಕೊನೆಗೆ ಯಾರು ಗೆಲ್ತಾರೋ ಅವನು ವರ್ಲ್ಡ್ನ ಬೆಸ್ಟ್ ಸ್ಟ್ರೈಕರ್ ಆಗ್ತಾನೆ. ಆದರೆ ಇಲ್ಲೊಂದು ತೊಂದರೆ ಇದೆ. ಸೋತೋರು ಮತ್ತೆ ಯಾವತ್ತು ಜಪಾನ್ನ ಪರವಾಗಿ ಫುಟ್ಬಾಲ್ ಆಡೋಕೆ ಅವಕಾಶನೇ ಇರಲ್ಲ. ಹೀಗೇನೆ ನಮ್ಮ ಹೀರೋ ಇಸಾಗಿಯ ಫುಟ್ಬಾಲ್ ಪಯಣ ಶುರುವಾಗುತ್ತೆ. ನಮ್ಮ ಹೀರೋ ಬ್ಲೂ ಲಾಕ್ ಪ್ರಾಜೆಕ್ಟ್ನಲ್ಲಿ ಗೆದ್ದು ವರ್ಲ್ಡ್ನ ಬೆಸ್ಟ್ ಸ್ಟ್ರೈಕರ್ ಆಗ್ತಾನಾ ಅಥವಾ ಸೋತು ಫುಟ್ಬಾಲ್ಗೆ ಗುಡ್ ಬೈ ಹೇಳ್ತಾನ? ಹಾಗೆಯೇ ಬ್ಲೂ ಲಾಕ್ ಪ್ರಾಜೆಕ್ಟ್ನಲ್ಲಿ ಇವನ ಪಯಣ ಹೇಗಿತ್ತು ಅನ್ನೋದನ್ನ ನಾವು ಈ ಬ್ಲೂ ಲಾಕ್ ಮೇಲೆ ನೋಡ್ತೀವಿ. ಇದೊಂದು ಫುಟ್ಬಾಲ್, ಈಗೋ, ಡ್ರೀಮ್ ಮತ್ತು ಸರ್ವೈವಲ್ ಮಿಕ್ಸ್ ಆಗಿರೋ ಕತೆ. ಬ್ಲೂ ಲಾಕ್ ಅನಿಮೆ ಮುಖ್ಯವಾಗಿ ಸ್ಪೋರ್ಟ್ಸ್ ಮತ್ತು ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ಗೆ ಸೇರುತ್ತೆ. ಇದು 2 ಸೀಸನ್ನ ಹೊಂದಿದ್ದು ಇದರಲ್ಲಿ ಟೋಟಲ್ ಆಗಿ 38 ಎಪಿಸೋಡ್ಸ್ ಇದಾವೆ. ಬ್ಲೂ ಲಾಕ್ ಅನಿಮೆ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಹಾಗೆಯೇ ನಮ್ಮ ಕನ್ನಡ ಭಾಷೆಯಲ್ಲಿ ಡಬ್ ಇದೆ. ಹಾಗಾಗಿ ಇದನ್ನು ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಎಂಜಾಯ್ ಮಾಡ್ಬೋದು. ಶಾಂಗ್ರಿಲಾ ಫ್ರಾಂಟಿಯರ್. ಇದ್ರ ಕತೆ ಫ್ಯೂಚರ್ ವರ್ಲ್ಡ್ನಲ್ಲಿ ಸೆಟ್ ಆಗಿರುತ್ತೆ. ಇದರಲ್ಲಿ ಗೇಮರ್ಸ್ಗಳು ವರ್ಚುವಲ್ ರಿಯಾಲಿಟಿ ಗೇಮ್ಗಳಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಾರೆ. ಇವನು ನಮ್ಮ ಹೀರೋ ರುಕುರೋ ಹಿಜುಟೋಮೆ. ಇವನು ಗೇಮ್ನಲ್ಲಿ ಯೂಸ್ ಮಾಡೋ ಹೆಸರು ಸುಂಡ್ರಾಕೋ. ಇವನು ಕೆಟ್ಟದಾಗಿರೋ ಮತ್ತು ಬಗ್ ಇರೋ ಗೇಮ್ಗಳನ್ನ ಆಡೋಕೆ ಇಷ್ಟಪಡೋ ಗೇಮರ್. ಒಂದಿನ ಅವನು ಫೈನಲ್ ಆಗಿ ಒಂದು ಒಳ್ಳೆ ಕ್ವಾಲಿಟಿ ಆಗಿರೋ ಗೇಮ್ ಆದ ಶಾಂಗ್ರಿಲಾ ಫ್ರಾಂಟಿಯರ್ನ ಆಡೋಕೆ ಡಿಸೈಡ್ ಮಾಡ್ತಾರೆ. ಈ ಗೇಮ್ನಲ್ಲಿ ಅವನು ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ ಮತ್ತು ಕೆಟ್ಟದಾಗಿರುವಂಥ ಗೇಮ್ನಲ್ಲಿ ಇರುವಂಥ ಸ್ಕಿಲ್ಸ್ ಇವೆಲ್ಲ ಮಿಕ್ಸ್ ಆಗಿ ಸುಂಡ್ರಾಕೋ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ ಆಗ್ತಾನೆ. ಈ ಎನಿಮೆನಲ್ಲಿ ನೀವು ಎಪಿಕ್ ಬಾಸ್ ಫೈಟ್ಸ್, ಕ್ರೇಜಿ ಅಡ್ವೆಂಚರಸ್, ಹಿಡನ್ ಕ್ವೆಟ್ಸ್, ಕಾಮಿಡಿ ಮೂಮೆಂಟ್ಸ್, ಪವರ್ಫುಲ್ ಅಪ್ಗ್ರೇಡ್ಸ್ ಮತ್ತು ಗೇಮಿಂಗ್ ಫ್ರೆಂಡ್ಶಿಪ್ನ ನೋಡ್ತೀರಾ. ಶಾಂಗ್ರಿಲಾ ಫ್ರಾಂಟಿಯರ್ ಮುಖ್ಯವಾಗಿ ಆಕ್ಷನ್, ಅಡ್ವೆಂಚರ್, ಫ್ಯಾಂಟಸಿ, ಸ್ಕೈಫೈ, ಕಾಮಿಡಿ, ಡ್ರಾಮಾ, ವರ್ಚುವಲ್ ವರ್ಲ್ಡ್ ಜಾನರ್ಗಳಿಗೆ ಸೇರುತ್ತೆ. ಈ ಅನಿಮೆಲಿ 2 ಸೀಸನ್ಸ್ ಇದ್ದು ಟೋಟಲ್ ಆಗಿ 50 ಎಪಿಸೋಡ್ಸ್ ಇದ್ದಾವೆ. ಶಾಂಗ್ರಿಲಾ ಫ್ರಾಂಟಿಯರ್ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಹಾಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಡಬ್ ಆಗಿದೆ. ನಿಮಗೇನಾದರೂ ಗೇಮಿಂಗ್ ವರ್ಲ್ಡ್, ಅಡ್ವೆಂಚರ್ ಮತ್ತು ಥ್ರಿಲ್ಲಿಂಗ್ ಬ್ಯಾಟಲ್ ಸ್ಟೋರೀಸ್ಗಳ ಇಷ್ಟ ಆಗಿದ್ರೆ ಶಾಂಗ್ರಿಲಾ ಫ್ರಾಂಟಿಯರ್ನ ಮಿಸ್ ಮಾಡದೆ ನೋಡಿ. ಸೂಪರ್ ಹೀರೋಗಳು, ಈಗೋ ಫುಟ್ಬಾಲ್ ಪ್ಲೇಯರ್ಸ್ ಮತ್ತು ಹಾರ್ಡ್ ಕೋರ್ ಗೇಮರ್ಸ್ ಇವೇ ಹೊಸ ಜನರೇಷನ್ಸ್ ಅನಿಮೆ ಅಂದರೆ. ಹಾಗಿದ್ರೆ ಈ ಮಾಡರ್ನ್ ಹಿಟ್ಸ್ ಅನಿಮೆಗಳಲ್ಲಿ ನೀವು ಯಾವುದನ್ನು ನಿಮ್ಮ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿ ನಿಮಗೆ ಹೈಪ್ ಬಂತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದೆ ಬರೋ ವಿಡಿಯೋದಲ್ಲಿ ನಾವು ಅನಿಮೆ ಜಗತ್ತಿನ ಬೇರೆ ಮುಖಾನೇ ನೋಡ್ತೀವಿ. ಅದರಲ್ಲಿ ಫ್ಯಾಂಟಸಿ, ಕಾಮಿಡಿ ಮತ್ತು ತುಂಬ ಮಜಾ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಅನಿಮೆ ರೆಕಮೆಂಡೇಶನ್ ವಿಡಿಯೋನ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.